ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಏನಪ್ಪ ಅಂತಂತಂದರೆ ಎಸ್ ಡಿ ಎದು ಮತ್ತು ಕಂಡಕ್ಟ್ರದ್ದು ಏನೋ ಕೆ ಎ ನಡೆಸಿತ್ತು 708 ವಿವಿಧ ಹುದ್ದೆಗಳ ನಾನ್ ಎಚ್ ಕೆ ಒಂದು 2026ರಂದು ನಡೆದಂತಹ ಪರೀಕ್ಷೆ ಅಂತಿಮ ಒಂದು ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಸ್ಕೋರ್ ಲಿಸ್ಟ್ ಇದರಲ್ಲಿ ಏನು ವಿಶೇಷತೆ ಅವತ್ತು ಬಿಟ್ಟಿದ್ರಲ್ಲ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂತಂದರೆ, ಇದರಲ್ಲಿ ಯಾರ ನೇಮ್ ಇದೆ ಅವರು ಪಾಸ್ ಆಗಿದ್ದಾರೆ ಅಂತ ಅರ್ಥ. ಪಾಸ್ ಅಂದ್ರೇನು, 35% ತೊಗೊಂಡಿರ್ಬೇಕು ಎರಡು ಪೇಪರಲ್ಲಿ. 35% ತೊಗೊಂಡವರೆಲ್ಲರೂ ಸಹ ಪಾಸ್ ಅಂತ ಅರ್ಥ. ಓಕೆ, ಎಷ್ಟು ಜನ ತೊಗೊಂಡಿದ್ದಾರೆ, ಎಷ್ಟು ಕಾಂಪಿಟೇಷನ್ ಇದೆ ಎಂಬುದನ್ನು ಇಲ್ಲಿ ನೋಡಿ ನೀವು ತೊಗೋಬೋದು. ಅಂದರೆ ಒಂದು ಪರೀಕ್ಷೆನ ಬರೆದಾಗ ನೀವು ಪಾಸ್ ಆಗಬೇಕು ಅಂತಂದರೆ ಇಂತಿಷ್ಟು ಮಾರ್ಕ್ಸ್ ಅಂತ ತೊಗೋಬೇಕು. ಈ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಸಹ ಅಷ್ಟೇ, 35% ತೊಗೊಂಡ್ರೆ ನೀವು ಪಾಸ್ ಅಂತೇಳಿ ಅರ್ಥ. ಎರಡು ಪೇಪರ್ ಸೇರಿ 35% ಅಂದರೆ 70 ಅಂಕಗಳನ್ನ ಪಡ್ಕೊಂಡಿರ್ಬೇಕು. ಒಂದು ಪೇಪರಲ್ಲಿ 20 ತೊಗೊಳ್ರಿ, ಒಂದು ಪೇಪರಲ್ಲಿ 50 ತೊಗೊಳ್ರಿ, ಒಂದು ಪೇಪರಲ್ಲಿ 10 ತೊಗೊಳ್ರಿ, ಒಂದು ಪೇಪರಲ್ಲಿ 60 ತೊಗೊಳ್ರಿ. ಒಟ್ಟಿನಲ್ಲಿ ಎರಡು ಪೇಪರ್ ಕೂಡಿ 70 ಮಾರ್ಕ್ಸ್ ಇರಬೇಕು. ಓಕೆ, ಹಂಗಿತ್ತಂದರೆ ನೀವು ಎಲಿಜಿಬಲ್ ಲಿಸ್ಟಲ್ಲಿ ಬರ್ತೀರಾ. ಈಗ ಎಲಿಜಿಬಲ್ ಲಿಸ್ಟಲ್ಲಿ ನೋಡಿದರೆ ಟೋಟ್ಲಾಗಿ ಎಷ್ಟು ಜನ ಇದ್ದಾರೆ ಅಂತಂದರೆ, ನೀವು ಅದರಲ್ಲಿ ನೋಡಿರ್ಬೋದು 89 ಎಷ್ಟು ಜನ ಪರೀಕ್ಷೆ ಬರೆದಿದ್ದಾರೆ ಅಷ್ಟು ಜನದ್ದು ಅವ್ರ ಲಿಸ್ಟ್ ಬಿಟ್ಟಿರ್ತಾನೆ. ಇಲ್ಲಿ ಕೇವಲ ನೋಡಿರಿ 70 ಮಾರ್ಕ್ಸ್ ಯಾರ್ದಿರುತ್ತೋ ಅವ್ರದ್ದು ಮಾತ್ರ ಇದರಲ್ಲಿ ಹೆಸರಿರುತ್ತೆ. ಟೋಟ್ಲ್ ಎಷ್ಟು ಜನ ಇದ್ದಾರೆ, 14,791 ಜನ ಮಾತ್ರ ಏನಾಗಿದ್ದಾರೆ ಅಂತಂದರೆ ಪಾಸ್ ಆಗಿರುವಂಥದ್ದು. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ HQ ವಿಭಾಗದ SDA ಏನಿದೆ, ನಾನ್ HK ವಿಭಾಗದ ಟೋಟ್ಲಾಗಿ ಎಷ್ಟು 14,000 ಜನ ಮಾತ್ರ 70 ಅಂಕಗಳನ್ನ ಪಡೆದುಕೊಂಡವರು. ಓಕೆ, ಹಂಗೆ ನೋಡ್ಬೇಕಾದ್ರೆ ಇದರಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದವರು 156 ಒಬ್ಬರೇ, ನಂದೀಶ್ ಅಂತೇಳಿ ಅವರು. ಓಕೆ, ನೆಕ್ಸ್ಟ್ ಇನ್ನು SDA ಇದೆ, ಅದನ್ನು ನೋಡ್ತಾ ಹೋಗೋಣ. ಇನ್ನು ನೋಡಿ, ಇದು ಏನಪ್ಪ ಅಂತಂದರೆ KKSRTC. ಇಲ್ಲಿ ಕಂಡಕ್ಟರ್ ಜಾಬ್ಗೆ ಏನಿತ್ತೆ ನಾನ್ ಎಜುಕೇಟೆಡ್ ಎಷ್ಟು ಒಂದು 50 ಹುದ್ದೆಗಳಿದ್ದು. ಇದರಲ್ಲಿ ಎಷ್ಟು ಜನ ಎಕ್ಸಾಮ್ ಬರೆದಿದ್ದಾರೆ ಅಂತ ನೋಡಿದ್ವಿ. ಈಗ ಎಷ್ಟು ಜನ 70 ಅಂಕಗಳನ್ನ ಪಡ್ಕೊಂಡಿದ್ದಾರೆ ಅಂತೇಳಿ. ಈಗ ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾರೆ ಯಾರು, 148. ಓಕೆ, ಇದರಲ್ಲಿ ಹೈಯೆಸ್ಟ್ ಎಷ್ಟು ಜನ ಇದರಲ್ಲಿ ಬಂದಿದ್ದಾರೆ ಅಂತ ಎಲಿಜಿಬಲ್ ಆಗಿದ್ದಾರೆ ಅಂತ ನೋಡಿದ್ರೆ ಇಲ್ಲಿ 60 ಮಾರ್ಕ್ಸ್ಗಳಿದೆ ಸ್ನೇಹಿತರೆ. ಟೋಟಲ್ ಎಷ್ಟು, 60 ಮಾರ್ಕ್ಸ್ ಅಂಕಗಳನ್ನ ಪಡ್ಕೊಂಡರೆಲ್ಲರೂ ಸಹ ಇದರಲ್ಲಿ ಇದ್ದಾರೆ. ಇದರಲ್ಲಿ ಸ್ವಲ್ಪ ಒಂದು ರೂಲ್ಸ್ ಬೇರೆ ರೀತಿಯಾಗಿದೆ. ಸೆಲೆಕ್ಷನ್ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತಂದರೆ ಓನ್ಲಿ CETಯಲ್ಲಿ ಮಾಡಲ್ಲ ನಿಮಗೆ. ಓಕೆ, ಹಾಗಾಗಿ ಇದರಲ್ಲಿ 30% ಅಂಕಗಳನ್ನ ಪಡೆದುಕೊಂಡವರು ಪಾಸ್. ಇದರಲ್ಲಿ ಕಂಡಕ್ಟರಲ್ಲಿ ಟೋಟಲ್ ಎಷ್ಟು, 4,961 ಜನ ಮಾತ್ರ ಇಲ್ಲಿ ಇದ್ದೀರಾ. ಇಲ್ಲಿ ಏನಪ್ಪ ಅಂತಂದರೆ, ಈ ಕಂಡಕ್ಟ್ರಲ್ಲಿ ನೀವೇನಾದರೂ ಹೈಯೆಸ್ಟ್ ಸ್ಕೋರ್ ಮಾಡಿದರೂ ಸಹ ನೀವು ಸೆಲೆಕ್ಟ್ ಆಗ್ತಿರೋ ಇಲ್ಲ ಎಂಬುದು, ಅಂದರೆ ಸೆಲೆಕ್ಟ್ ಆಗ್ತೀರಾ ಆಲ್ಮೋಸ್ಟು. ಬಟ್ ಇಲ್ಲಿ ಏನಪ್ಪ ಅಂತಂದರೆ, ನಿಮ್ಮ CET ಏನಿದೆ ಕೇವಲ 75% ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇನ್ನು ಉಳಿದಂಥ 25% ಏನಿದೆ ಇದು ನೀವು ಪಡ್ಕೊಂಡಂಥ ದ್ವಿತೀಯ PUCಯ ಅಂಕವನ್ನು ಪರಿಗಣಿಸಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಓಕೆ, ಹಾಗಾಗಿ ಈ ಒಂದು ಇದರಲ್ಲಿ ಕಡಿಮೆ ಸ್ಕೋರ್ ಮಾಡಿದವರು ನಿಮ್ಮದು PUCಯಲ್ಲಿ 90% ಇತ್ತು ಅಂದ್ಕೊಳ್ರಿ, ನಿಮ್ಮದು ಅಥವಾ 80% ಇತ್ತು ಅಂದ್ಕೊಳ್ರಿ. 80% ಇದ್ದರೆ 20 ಮಾರ್ಕ್ಸ್ ಇಲ್ಲಿ ಬರುತ್ತೆ, ಇದಕ್ಕೆ ಆ್ಯಡ್ ಆಗ್ತದೆ. 75% ಇದರಲ್ಲಿ ತೊಗೊಂಡು ಎರಡನ್ನ ಕನ್ಸಿಡರ್ ಮಾಡಿ ನಿಮ್ಮನ್ನು ಫೈನಲ್ ಲೀಸ್ಟನ್ನು ರೆಡಿ ಮಾಡ್ತಾರೆ. ಓಕೆ, ಈ ಕಂಡಕ್ಟರ್ಗೆ ಮಾತ್ರ ಇವೆಲ್ಲವೂ ಇದೆ. ಇದರಲ್ಲಿ ಎಷ್ಟು ಜನ 70ಕ್ಕಿಂತ ಹೆಚ್ಚು ಅಂಕಗಳು ಪಡ್ಕೊಂಡಿದ್ದೀರಾ, ನೀವು ಇದ್ದೀರೋ ಅಥವಾ ಇಲ್ವೋ ನೋಡಿ. ಓಕೆ, ಕೆಟಗರಿ ವೈಸ್ ಕಟ್ ಆಫನ್ನು ಸಹ ಈಗಾಗಲೇ ಮಾಡಿದ್ದೀನಿ. ಮತ್ತೊಮ್ಮೆ ಅಂದರೆ ಈಗ ನೋಡಿಲ್ಲ ಅಂತಂದರೆ ನೋಡಿ, ನೀವು ಈ PDFಗಳೆಲ್ಲಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ. ಯಾರಾದರೂ ನೀವು ಇನ್ನೂ ಸಹ ನೋಡ್ಕೊಂಡಿಲ್ಲ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಇರುತ್ತೆ, ಜಾಯ್ನ್ ಆಗಿ ಇದನ್ನು ನೋಡ್ಕೋಬೋದು. ಓಕೆ, ಇದು ಇದ್ರ ಬಗ್ಗೆ ವಿಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.